ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಅನಿತಾ ಲಕ್ಷ್ಮಿ ಮಾತಾಡ್ತಿರೋದು. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಮ್ಮೂರಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿಯ ತೇರಿನ ಅಲಂಕಾರ ಮತ್ತು ತೇರಿಗೆ ಪೂಜೆ ಹೇಗೆಲ್ಲ ಮಾಡ್ತಾರೆ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಇಲ್ಲಿ ನಮ್ಮೂರ ಬಾಯ್ಸ್ ಎಲ್ಲ ಸೇರಿಬಿಟ್ಟು ತೇರಿಗೆ ಹೂವಿನ ತೋರಣವನ್ನು ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಲರ್ನ ಸೆಟ್ ಮಾಡಿದ್ದಾರೆ ಒನ್ ಬೈ ಒನ್. ಹಾಗೆ ಇದು ತೇರಿನ ಸುತ್ತಲೂ ಹಾಕುವ ತೋರಣ ಆಗಿದ್ದರಿಂದ ದೊಡ್ಡ ತೋರಣನೇ ಕಟ್ಕೋಬೇಕಿತ್ತು. ಹಾಗಾಗಿ ಫುಲ್ಲು ಲಾಂಗಾಗಿ ತೋರಣನ ರೆಡಿ ಮಾಡ್ಕೊತಾ ಇದ್ದಾರೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಹಾಗೆ ತೇರನ್ನ ರೆಡಿ ಮಾಡೋದಕ್ಕೆ ಹೊರಗಡೆಯಿಂದ ಯಾರು ಡೆಕೋರೇಟರ್ನೇನು ಕರೆಸಿರಲಿಲ್ಲ. ನಮ್ಮೂರ ಹುಡುಗರೇ ಮಾಡ್ತಾ ಇರೋದು ಎಲ್ಲ. ನಮ್ಮ DKT ಬಾಯ್ಸೇ ಎಲ್ಲ ಡೆಕೋರೇಟ್ ಮಾಡ್ತಾ ಇರೋದು. ಎಷ್ಟೋ ಜನ DKT ಬಾಯ್ಸ್ ಅಂದರೆ ಏನಂತ ಕನ್ಫ್ಯೂಷನ್ ಮಾಡ್ಕೋಬೋದು. DKT ಬಾಯ್ಸ್ ಅಂದರೆ ನಮ್ಮೂರ ನೇಮ್ ಬಂದುಬಿಟ್ಟು ದಂಡಿನ ಕುರಬರ ಹಟ್ಟಿ ಅಂತಂದು ಶಾರ್ಟಾಗಿ DK ಹಟ್ಟಿ ಅಂತಾರೆ. ಇವರೆಲ್ಲ ನಮ್ಮೂರು ಬಾಯ್ಸ್ ಆಗಿರೋದ್ರಿಂದ DKT ಬಾಯ್ಸ್ ಅಂತ ಮೆನ್ಷನ್ ಮಾಡಿದ್ದೀನಿ. ಹಾಗೆ ನಿಮ್ಮೂರಿಗೂ ಯಾವುದಾದ್ರೂ ಶಾರ್ಟ್ ನೇಮ್ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಇದು ಬಂದು ವೀರಾಂಜನೇಯ ಸ್ವಾಮಿ ದೇವಸ್ಥಾನ. ಅವ್ರು ಏನಕ್ಕೆ ನಿಂತಿದ್ದಾರೆ ಅಂತ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರೋ ವಿಡಿಯೋನ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ಹೊಸ ವಿಡಿಯೋ ಬಿಟ್ಟರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ನಮ್ಮೂರು ತೇರಿಗೆ ಹೇಗೆಲ್ಲ ರೆಡಿ ಮಾಡಿದ್ದಾರೆ ಬಾಯ್ಸ್ ಅಂತ ಹೇಳಿ ನೋಡಿ. ಇನ್ನೂ ಬಾವುಟ ಅಷ್ಟೇ ಹಾಕಿರೋದು. ಈಗ ಆಗಲೇ ಹೇಳಿದ್ನಲ್ಲ ಏನಕ್ಕೆ ಅಲ್ಲಿ ನಿಂತಿದ್ದಾರೆ ಅಂತಂದರೆ ಬಾವುಟ ಕಟ್ಟೋದಕ್ಕೆ. ವೀರಾಂಜನೇಯ ಸ್ವಾಮಿದು ಬಾವುಟ ಕಟ್ಟೋಕ್ಕೋಸ್ಕರ ಅಲ್ಲಿ ನಿಂತಿದ್ದಾರೆ. ಹಾಗೆ ನನಗೆ ಈ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿರೋರು ಪೂಜಾರಿ ನಾಗೇಶ್ ಅಂತಂದು ಅಲ್ಲಿ ನಿಂತಿದ್ದಾರೆ ನೋಡ್ರಿ. ಅವರೇ ಹೂವು ಹಿಡ್ಕೊಂಡು. ಅವರಿಗೊಂದು ಥ್ಯಾಂಕ್ ಯು ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕಡೆಯಿಂದ. ಹಾಗೆ ನೋಡಿ ಎಲ್ಲ ಅಲಂಕಾರಕ್ಕೆ ಫುಲ್ ತಯಾರಿ ನಡೀತಾ ಇದೆ. ಆಲ್ಮೋಸ್ಟ್ 40% ಹೂವಿನ ತೋರಣನ ರೆಡಿ ಮಾಡಿದ್ದಾರೆ. ಇನ್ನೇನು ಮುಗಿಯೋಕ್ಕೆ ಬಂತು ಹೂವಿನ ತೋರಣ ರೆಡಿ ಆಗೋದು ನೋಡಿ. ಈಗ ಮುಗೀತು ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತೋರಣ. ಇದನ್ನು ಈಗ ಮತ್ತೆ ತೇರಿಗೆ ಕಟ್ಟಬೇಕಲ್ಲ, ಅದನ್ನು ಇವಾಗೆಲ್ಲ ಬಾಯ್ಸ್ ಹಿಡ್ಕೊಂಡು ಎತ್ತುತ್ತಾರೆ ಮೇಲೆ ಕ್ಲೀನಾಗಿ ಸುತ್ತು ಕಟ್ಟೋದಕ್ಕೆ ನೋಡಿ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತೋರಣ ಅಂತಂದು. ಹಾಗೆ ಈ ಕಡೆ ಬಾಯ್ಸ್ ಎಲ್ಲ ತೋರಣ ರೆಡಿ ಮಾಡಿದರು. ಆ ಕಡೆ ಗರ್ಲ್ಸ್ ಎಲ್ಲ ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು. ಮತ್ತು ಟೈಮ್ ಆಗಿಬಿಡುತ್ತೆ ಅಂತಂದು ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕ್ತಾಯಿದ್ದಾರೆ. ಎಲ್ಲ ಫುಲ್ ತೇರು ಎಲ್ಲಿವರೆಗೂ ಹೋಗುತ್ತೋ ಅಲ್ಲಿವರೆಗೂ ಊರ ಮುಂದೆವರೆಗೂ ರಂಗೋಲಿನ ಹಾಕ್ತಾರೆ. ಹಾಗೆ ರಂಗೋಲಿ ಹಾಕಿ ಬಣ್ಣ ಎಲ್ಲ ತುಂಬುತ್ತಾರೆ. ನೆಕ್ಸ್ಟ್ ನೋಡಿ ಈ ಕಡೆ ತೇರು 3/4% ರೆಡಿಯಾಗಿದೆ. ಇನ್ನೊಂದು ಸ್ವಲ್ಪ ಡೆಕೋರೇಷನ್ ಮಾಡೋದಿದೆ ಅಷ್ಟೇ ನೋಡಿ. ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ. ಹೇಗೆ ಕಾಣಿಸ್ತಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇದನ್ನು ರೆಡಿ ಮಾಡಿದ ಬಾಯ್ಸ್ ಇವರೆಲ್ಲ. ಮತ್ತು ಇವ್ರು ಬಂದುಬಿಟ್ಟು ಆಂಜನೇಯನ ಗುಡಿ ಪೂಜಾರಿ, ಹೆಸರು ಮಾರುತಿಯ ಅಂತ ನೋಡಿ. ರಂಗೋಲಿಗೆ ಬಣ್ಣ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ ಆಲ್ರೆಡಿ. ಎಲ್ಲ ರೆಡಿ ಮಾಡಿ ಆಯಿತು. ಈಗ ನೆಕ್ಸ್ಟು ಪೂಜೆ ಸ್ಟಾರ್ಟ್ ಆಗುತ್ತೆ. ಪೂಜೆ ಬಗ್ಗೆ ಮುಂದೆ ಮಾಹಿತಿ ತಿಳಿಸ್ತೀನಿ ನೋಡಿ. आसरा मरा जोरागे ಶ್ರೀ ವೀರಾಂಜನೇಯ ಸ್ವಾಮಿಗೆ ಎಡೆಯನ್ನು ತಗೊಂಡು ಬಂದರು. ಎಡೆ ಬಾನ ಅಂತ ಅದಕ್ಕೆ ಕರೀತಾರೆ. 3 ಪ್ರದಕ್ಷಿಣೆಯನ್ನು ಹಾಕಿ ತೇರಿಗೆ ಮತ್ತು ಕಂಬಳಿಯನ್ನು ಹಾಸಿ ಅದರ ಮೇಲೆ ಎಡೆಬಾನವನ್ನು ಇಟ್ಟು ಆಮೇಲೆ 4 ಗಾಲಿಗಳಿಗೂ ಅದರಲ್ಲಿ ತಂದಿರೋ ಎಡೆಯನ್ನು ಹಾಕಿ ಪೂಜೆ ಮಾಡ್ತಾರೆ. ಹಾಗೆ ರಥಕ್ಕೂ ತೇರಿಗೂ ಸಹ ಎಡೆ ಹಾಕಿ ಪೂಜೆ ಮಾಡ್ತಾರೆ ನೋಡಿ. 4 ಗಾಲಿಗಳಿಗೂ ಬಾಳೆದೆಲೆಯನ್ನು ಹಾಸಿದ್ದಾರೆ. ಹಾಗೆ ಅದಕ್ಕೆ ಹಣ್ಣು, ಹೂವು, ಎಡೆ ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಪೂಜೆ ಮಾಡಲಿಕ್ಕೆ ಆಚಾರ್ಯರು ಬಂದಿದ್ದಾರೆ, ಅಂದರೆ ಅರ್ಚಕರು.
ಅವರು ಏನೆಲ್ಲ ಹೇಳ್ತಾರೋ ಅದೇ ಪದ್ಧತಿ ರೀತಿಯೇ ಪೂಜೆ ನಡೆಯೋದು ನೋಡಿ. ಈಗ ಬಾಳೆದೆಲೆ ಇದು ಬಂದು ತೇರಿಗೆ ಎಡೆ ಹಾಕಲಿಕ್ಕೆ ಬಾಳೆದೆಲೆ ಒಟ್ಟು 5 ಎಡೆ ಹಾಕ್ತಾರೆ, 4 ಗಾಲಿಗಳಿಗೆ ಮತ್ತು 1 ರಥಕ್ಕೆ ನೋಡಿ. ಅವರು ಯಾವಾಗೆಲ್ಲ ಹೇಳ್ತಾರೋ ಅದೇ ಪದ್ಧತಿಯಲ್ಲೇ ಪೂಜೆ ಮಾಡೋದು. ಹಾಗೆ ಪೂಜೆ ಆದ ನಂತರ ಮುಕ್ತಿ ಬಾವುಟದ ಹರಾಜು ಇರುತ್ತೆ. ಹರಾಜಾದ ನಂತರ ದೇವರನ್ನು ತೇರಿನೊಳಗಡೆ ಪ್ರತಿಷ್ಠಾಪನೆ ಮಾಡೋದು. ಅಲ್ಲಿವರೆಗೂ ದೇವ್ರನ್ನ ತೇರೊಳಗಡೆ ಪ್ರತಿಷ್ಠಾಪನೆ ಮಾಡಿರೋದಿಲ್ಲ. ಪೂಜೆ ಎಲ್ಲ ಪದ್ಧತಿಗಳು ನಡೀತಾ ಇದ್ದಾವೆ. ಹಾಗೆ ಎಡೆಬಾನದ ಗದ್ದುಗೆ ನೋಡಿ, ಇದು ಎಡೆಬಾನನ ಗದ್ದುಗೆ ಇಟ್ಟಿದ್ದಾರೆ. ಹಾಗೆ ಆಂಜನೇಯನ ತೇರಿನ ಮುಂದೆ ಒಂದು ಗದ್ದುಗೆ ಹಾಕಿ ಇಟ್ಟಿದ್ದಾರೆ. ಈಗ ಪೂಜೆ ಮಾಡುವ ಸಮಯ. ತೇರಿಗೆ ಮಾಡುವ ಪೂಜಾ ಪದ್ಧತಿ ಎಲ್ಲ ಇಲ್ಲಿಗೆ ಮುಗೀತು. ನೆಕ್ಸ್ಟ್ ಈಗ ಹರಾಜಾದ ನಂತರ ದೇವರನ್ನು ತೇರಿನೊಳಗಡೆ ಪ್ರತಿಷ್ಠಾಪನೆ ಮಾಡಿ ಊರ ಬೀದಿಗಳಲ್ಲಿ ಮೆರವಣಿಗೆ ಹೊರಡುತ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮೆರವಣಿಗೆದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡಿ. ಯಾರೆಲ್ಲ ನನ್ನ ವಿಡಿಯೋ ವಾಚ್ ಮಾಡಿದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಬಾಯ್.